ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಕಾಮೆಟ್ಗೆ ಅಪ್ಲಿಕೇಶನ್ನ ಫಿಲ್ ಮಾಡೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಫಸ್ಟಾಗಿ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಹೇಗೆ, ರಿಜಿಸ್ಟ್ರೇಷನ್ ಆದಮೇಲೆ ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದು ಹೇಗೆ, ಫಿಲ್ ಆದಮೇಲೆ ಯಾವ ರೀತಿ ಫೀಸ್ನ ಪೇ ಮಾಡೋದು, ಅದಾದಮೇಲೆ ಯಾವ ರೀತಿ ಲಾಸ್ಟಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೊಗೊಳೋದು ಹೇಗೆ, ಪ್ರತಿಯೊಂದು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಡೀಟೇಲಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ವೀಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗ್ಬಿಟ್ಟು ಕಾಮೆಟ್ಗೆ ರಿಜಿಸ್ಟ್ರೇಷನ್ 2026 ಅಂತ ಹಾಕಿದ್ರೆ ತುಂಬ ಲಿಂಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನೋಡ್ತಾ ಇರುತ್ತೆ ರಿಜಿಸ್ಟ್ರೇಷನ್ ಡೇಟ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡ್ತಾನೆ. ಕ್ಲಿಕ್ ಆಗಿದ ತಕ್ಷಣ ನಾನು ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಲಾಗಿನ್ ಪೇಜ್ ಓಪನ್ ಮಾಡ್ಕೊಂಡು ಈ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು ಕೆಳಗಡೆ ಕ್ಲಿಕ್ ಯರ್ ಟು ರಿಜಿಸ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತಾನೆ. ಕ್ಲಿಕ್ ಆಗಿದ ತಕ್ಷಣ ಆಯ್ತದ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಟ್ ಕೂಡ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು, ನೋಟಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ಕೋಬೇಕಾಗತ್ತೆ. ನೋಟಲ್ಲಿ ಯಾವ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಯಾವುದು ಅಂತ ನೋಡ್ಕೊಂಡು ಅದಲ್ಲೇ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ರೆಕಮೆಂಡೆಡ್ ಬ್ರೌಸರ್ ಟು ಫಿಲ್ ದ ಫಾರ್ಮ್ ಅಂತ ಕೊಡಲಾಗಿದೆ. ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು, ನೀವು ಯಾವ ವರ್ಷನ್ ಆಗಿರಬೇಕು ಅನ್ನೋದನ್ನ ತಿಳಿಸಲಾಗಿದೆ. ಅದಾದಮೇಲೆ ಕೆಳಗಡೆ ಮ್ಯಾಂಡೇಟರಿ ಯಾವಿದೆ ಬಿಲೋ ಫಿಲ್ಲಿಂಗ್ ದ ಫಾರ್ಮ್ನ ಏನೆಲ್ಲ ಇದಿದೆ ಇನ್ಸ್ಟ್ರಕ್ಷನ್ ಇದೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ಕ್ಲೋಸ್ ಕೊಟ್ಟು, ಅದಾದಮೇಲೆ ಇಲ್ಲಿ ಪ್ರೈವಸಿ ನೋಟಲ್ಲಿ ದ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ಯೂಸ್ಡ್ ಓನ್ಲಿ ಫಾರ್ ಅಡ್ಮಿಷನ್ ಪರ್ಪಸ್ ನಾಟ್ ಫಾರ್ ಅದರ್ ಪರ್ಪಸ್ ಅಂತ ತೋರಿಸಲಾಗಿದೆ. ಕ್ಲೋಸ್ ಅಂತ ಕೊಡಿ. ಇದಾದಮೇಲೆ ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಡೀಟೇಲ್ನ ಫಿಲ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸಲ್ಲಿ ಫಸ್ಟಲ್ಲಿ ಫುಲ್ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತ ತೋರಿಸಲಾಗಿದೆ. ಆಸ್ ಪರ್ ಇವರ ಗೌರ್ಮೆಂಟ್ ಪ್ರೂಫ್ ಅಂತ ತೋರಿಸಲಾಗಿದೆ. ಆಸ್ ಪರ್ ಗೌರ್ಮೆಂಟ್ ಪ್ರೂಫಲ್ಲಿ ಏನೇನಿದೆ, ವೋಟರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು ಮತ್ತು ಆಧಾರ್ ಅಂತ ಕೇಳಿದೆ. ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಂತ ಕೊಡಲಾಗಿದೆ. ಆಧಾರ್ ಕಾರ್ಡ್ ಪ್ರಕಾರ ಕೂಡ ನೀವು ಇಲ್ಲಿ ನೀವು ನೇಮ್ ಏನಿದೆಯೋ ಆ ನೇಮ್ನ ಇಲ್ಲಿ ಫಿಲ್ನ ಮಾಡಬೇಕಾಗತ್ತೆ. ವೋಟರ್ ಕಾರ್ಡಲ್ಲಿ ಆಗಿರ್ಬೋದು, ಆಧಾರ್ ಕಾರ್ಡ್ನೇ ನೀವು ಗೌರ್ಮೆಂಟ್ ID ಪ್ರೂಫ್ ಅಂತ ಮೆನ್ಷನ್ ಮಾಡಿ, ನೀವು ಆಧಾರ್ ಕಾರ್ಡಲ್ಲಿ ಇರೋದನ್ನೇ ನೇಮ್ನ ಅಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ಕೆಳಗಡೆ ಬಂದ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಮೊಬೈಲ್ ನಂಬರು ಮತ್ತು ಕನ್ಫರ್ಮ್ ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಕನ್ಫರ್ಮ್ ಇಮೇಲ್ ID ಎರಡೂ ಕೇಳ್ತಾ ಇದೆ. ಎರಡು ಸರಿ ಕೇಳ್ತಾ ಇದೆ ಅಂದರೆ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ 2 ಸಲ ಕೇಳ್ತಾ ಇದೆ. ಇದನ್ನ ಮೊಬೈಲ್ ನಂಬರ್ನ ಇಮೇಲ್ IDನ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಜನರೇಟ್ OTP ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಹಾಕ್ಕೊಂಡು ಜನರೇಟ್ OTP ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಅಥೆಂಟಿಕೇಶನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಕ್ಯಾಪ್ಚರ್ ಕೋಡ್ ಏನಿದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ, ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ. ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ OTP ಹೋಗುತ್ತೆ. ಏನು ಮೊಬೈಲ್ ನಂಬರು ಮತ್ತು ಇಮೇಲ್ ID ಅಲ್ಲಿ ಮೆನ್ಷನ್ ಮಾಡಿ ಇದೆಲ್ಲ ಅದಕ್ಕೆ ಹೋಗುತ್ತೆ. ನೋಡಲಿ, ಕೈಂಡ್ಲಿ ಸೆಂಡ್ ಇವಾಗ OTP ಅಂತ ಕೊಟ್ಟಿದೆ, ವೆರಿಫೈ ಮಾಡ್ಕೋಬೇಕು ಅಂತ ತೋರಿಸಲಾಗಿದೆ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ಗೂ ಒಂದು OTP ಹೋಗಿದೆ, ಇಮೇಲ್ IDಗೆ ಒಂದು OTP ಬಂದಿದೆ. ಬಂದಂಥ OTPನ ಮೊಬೈಲಿಗೆ ಬಂದಿದ್ದು ಫಸ್ಟ್ ಮೇಲೆ ಹಾಕಿ, ಇಮೇಲಿಗೆ ಬಂದಿದ್ದು ಸೆಕೆಂಡ್ ಒಂದಿಗೆ ಹಾಕ್ಬಿಟ್ಟು ವೆರಿಫೈ ವ್ಯಾಲಿಡೇಟ್ ಅಂತ ಇದೆಯಲ್ಲ, ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ನ ಮಾಡಿ. ಇನ್ನೂ ಬಂದಿಲ್ಲ ಅಂದರೆ ಇನ್ನೊಂದ್ಸಲಿ ರೀಸೆಂಡ್ ಅಂತ ಕೊಟ್ಟು ಇನ್ನೊಂದ್ಸಲಿ ಹೋಗುತ್ತೆ. ನೋಡ್ಬೋದು ಮೊಬೈಲ್ ನಂಬರ್ನ ಹಾಕ್ಕೊಂಡು ಬಂದಂಥ OTP, ಮೊಬೈಲ್ ನಂಬರ್ಗೆ ಬಂದಂಥ OTPನ ಹಾಕೊಂಡು ವ್ಯಾಲಿಡೇಟ್ ಅಂತ ಕೊಟ್ಟಿದ್ದೀನಿ. ಕೊಟ್ಟಿದ ತಕ್ಷಣ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ. ಅದಾದಮೇಲೆ ಇಮೇಲ್ ID ಕೂಡ ನಮ್ಮ ಬಂದಂಥ OTPನ ಇಲ್ಲಿ ಹಾಕ್ಕೊಂಡು ವ್ಯಾಲಿಡೇಟ್ ಅಂತ ಕೊಟ್ಟಿದ ತಕ್ಷಣ ಇದು ಕೂಡ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ. ನೋಡ್ಬೋದು ಇವಾಗ ಓಕೆ ಅಂತ ಕೊಡಿ. ಇಷ್ಟ ಆದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಫಾರ್ಮಲ್ಲಿ ಇಲ್ಲಿ ಐ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ ನೋಡ್ತಾ ಇದ್ದಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ, ಆ ಕ್ಯಾಪ್ಚರ್ ಕೋಡ್ ಅದೇ ರೀತಿ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಟೈಪ್ನ ಮಾಡ್ಕೊಂಡು ಪ್ರಿವ್ಯೂ ಬೇಕಾದ್ರೆ ನೋಡ್ಬೋದು, ಇಲ್ಲ ಅಂದರೆ ರಿವೆರಿಫೈ ಅಂತ ಇದೆಯಲ್ಲ, ರಿವೆರಿಫೈ ಮೇಲೆ ಅದು ಕ್ಲಿಕ್ನ ಮಾಡ್ಬೋದು. ನಾನಿಲ್ಲಿ ರಿವ್ಯೂ ಕೊಡ್ತಲ್ಲ, ರಿವೆರಿಫೈ ಅಂತ ಕೊಡ್ತಾ ಇದ್ದೀನಿ. ಕ್ಲಿಕ್ನ ಮಾಡ್ತಾಯಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಕೆಳಗಡೆ ನೆಕ್ಸ್ಟ್ ಮೇಲ್ಗಡೆ ಏನೆಲ್ಲ ಟೈಪ್ ಮಾಡಿಕೊಂಡು ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಇಮೇಲ್ ID ಟೈಪ್ನ ಮಾಡ್ಕೊಂಡಿದ್ದೆಲ್ಲ ಇಷ್ಟು ಕೂಡ ಇಲ್ಲಿ ತೋರಿಸಲಾಗಿದೆ. ನಿಮ್ಮ ಹೆಸರನ್ನ ಕರೆಕ್ಟಾಗಿದೆಯಲ್ಲ ಅಂತ ಇನ್ನೊಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಈಗ ಯಾಕೆಂದರೆ ಅದು ಒಂದೇ ಸಲ ಹಾಕ್ಕೊಂಡಿರೋದು. ಮೊಬೈಲ್ ನಂಬರು ಮತ್ತು ಇಮೇಲ್ IDಗೆ OTP ಬಂದಿರೋ ಕಾರಣದಿಂದ ಅದು ವೆರಿಫೈ ಆಗಿರುತ್ತೆ. ಅವಶ್ಯಕತೆ ಇಲ್ಲ. ಎಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇದಾದಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಅದಕ್ಕೂ ಮುಂಚೆ ಅಲರ್ಟ್ ಮೆಸೇಜ್ ತೋರಿಸ್ತದೆ. ಇನ್ಫಾರ್ಮೇಷನ್ ಒನ್ಸ್ ಸಬ್ಮಿಟೆಡ್ ಕೆನಾಟ್ ಬಿ ಮಾಡಿಫೈಡ್. ಕ್ಲಿಕ್ ಓಕೆ ಅಂತ ಕೊಟ್ಟಿದ ತಕ್ಷಣ ಇನ್ನೊಂದ್ಸಲಿ ನೀವು ಮಾಡಿಫೈ ಮಾಡೋಕ್ಕಾಗಲ್ಲ. ಓಕೆ ಅಂತ ಕೊಟ್ಟ ಮೇಲೆ ಸೇವ್ ಆಗಿ ನೆಕ್ಸ್ಟ್ ಆಪ್ಷನ್ ನೀವು ಲಾಗಿನ್ ಆಗಬೇಕಾಗುತ್ತೆ. ಒಂದ್ಸಲಿ ಚೆಕ್ ಮಾಡಿ ಆಮೇಲೆ ಓಕೆ ಕೊಡಿ ಅಂತ ಕೇಳ್ತದೆ. ಅದಾದಮೇಲೆ ನಿಮಗೆ
ಸಬ್ಮಿಟ್ ಕೊಟ್ಟಾದಮೇಲೆ ನೀವು ಲಾಗಿನ್ ಆಗಬೇಕಾಗತ್ತೆ. ಯಾಕೆಂದರೆ ಅಪ್ಲಿಕೇಶನ್ ID ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿ ಲಾಗಿನ್ ಆಗಿ ಅಂತ ತೋರಿಸ್ತಾ ಇದೆ. ಅದು ಪಾಸ್ವರ್ಡು ನಿಮ್ಗೆ ಏನೆಲ್ಲ ಇರುತ್ತಲ್ಲ ಇಮೇಲ್ ಐಡಿಗೆ ನೆಕ್ಸ್ಟ್ ಆಪ್ಷನಲ್ಲೇ ತೋರಿಸ್ಬಿಡುತ್ತೆ. ನಿಮಗೆ ಇದೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣವೇ ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮಗೆ ತೋರಿಸುತ್ತೆ. ನೋಡೋದೆಲ್ಲ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಒಂದ್ಸಲಿ ಚೆಕ್ ಮಾಡಿಕೊಡಿ. ಇದೆಲ್ಲ ಕರೆಕ್ಟಾಗಿದೆ ಅಂತ ಆದಮೇಲೆ ನಿಮಗೆಲ್ಲ ಓಕೆ ಅಂತ ಆದಮೇಲೆ ಓಕೆ ಅಂತ ಕೊಡಿ. ಇಲ್ಲಾಂದರೆ ಕ್ಲೋಸ್ ಮಾಡಿ ನೀವು ಇನ್ನೊಂದ್ಸಲಿ ಪ್ರಿವ್ಯೂ ನೋಡ್ಬೋದಾಗುತ್ತೆ. ಇಲ್ಲಿ ನಾನು ಓಕೆ ಅಂತ ಕೊಟ್ಟಿದ್ದೀನಿ, ಸಬ್ಮಿಟ್ ಅಂತ ಕೊಟ್ಟು ಓಕೆ ಅಂತ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಸಬ್ಮಿಟ್ ಆಗಿದೆ ನನಗೆ. ಇವಾಗ ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ಬೋದು. ಇವತ್ತು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಡೀಟೇಲ್ ನೋಡ್ಬೋದು. ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ. ಪ್ಲೀಸ್ ಲಾಗ್ಔಟ್ ಆ್ಯಂಡ್ ಲಾಗಿನ್ ಅಗೇನ್ ವಿತ್ ದ ಯೂಸರ್ ID ಶೇರ್ಡ್ ಆನ್ ಯುವರ್ ಇಮೇಲ್ ಅಡ್ರೆಸ್ ಅಂತ ತೋರಿಸ್ತದೆ. ಇಮೇಲ್ ID ಅಂತ ತೋರಿಸ್ತಾ ಇದೆ. ಆ್ಯಂಡ್ ಪಾಸ್ವರ್ಡ್ ಶೇರ್ಡ್ ಆನ್ ಯುವರ್ ಮೊಬೈಲ್ ನಂಬರ್ ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ತೋರಿಸ್ತಾ ಇದೆ. ನಿಮ್ಮ ಪಾಸ್ವರ್ಡು ಮತ್ತು ಇಮೇಲ್ ಐಡಿಗೆ ನಿಮ್ಮ ಅಪ್ಲಿಕೇಶನ್ ID ಹೋಗಿರುತ್ತೆ, ನಿಮ್ಮ ಮೊಬೈಲ್ಗೆ ಪಾಸ್ವರ್ಡ್ ಬಂದಿರುತ್ತೆ. ಒಂದು 5-10 ನಿಮಿಷದೊಳಗಡೆ ಬಂದಿರುತ್ತೆ. ಚೆಕ್ ಮಾಡ್ಕೊಂಡು ಲಾಗಿನ್ ಆಗಬೇಕು. ಇವಾಗ ಲಾಗೌಟ್ ಅಂತ ಹಾಕೊಟ್ಟಿದ್ದೀನಿ. ಲಾಗೌಟ್ ಅಂತ ಕೊಟ್ಟಿದ ತಕ್ಷಣ ಲಾಗೌಟ್ ಆಗಿದೆ. ಇವಾಗ ಲಾಗಿನ್ ಆಗಬೇಕು. ಇನ್ನೊಂದ್ಸಲಿ ಹೊಸದಾಗಿ ಲಾಗಿನ್ ಆಗಬೇಕಾಗತ್ತೆ. ಇವಾಗ ಲಾಗಿನ್ ಆಗೋ ಪೇಜ್ ಇವಾಗ ಓಪನ್ ಆಗಿದೆಯಲ್ಲ, ಇಲ್ಲಿ ಬಂದಂಥ ನಿಮ್ಮ ಇಮೇಲ್ ಐಡಿಗೆ ಬಂದಂಥ ಯೂಸರ್ ID ಇಲ್ಲಾಂದರೆ ಅಪ್ಲಿಕೇಶನ್ ನಂಬರ್ ಏನಿರುತ್ತಲ್ಲ ಆ ನಂಬರ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಪಾಸ್ವರ್ಡು ನಿಮ್ಮ ಮೊಬೈಲಿಗೆ ಬಂದಿರುತ್ತೆ. ಮೆಸೇಜಲ್ಲಿ ಬಂದಂಥ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಯಾವ ರೀತಿ ಇದೆಯೋ ಅದೇ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಳ್ಳಿ. ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಇವತ್ತು ಅಪ್ಲಿಕೇಶನ್ ಈಸ್ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಕ್ಲಿಕ್ ಟು ಗೋ ಟು ದ ಅಪ್ಲಿಕೇಶನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅಂತ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಫಾರ್ಮ್ ಮಾಡಬೇಕು ಅಂದರೆ ಇಲ್ಲಿ ಗೋ ಟು ಅಪ್ಲಿಕೇಶನ್ ಫಾರ್ಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅಂತ ಮೇಲೆ ನೋಡ್ತಾ ಇದ್ದಾರೆ ರೈಟ್ ಸೈಡು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓಪನ್ ಆಗಿದೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಟಲ್ಲಿ ಕೊಡಲಾಗಿದೆ. ಅಫಿಷಿಯಲ್ ವೆಬ್ಸೈಟಲ್ಲೇ ನೀವು ಅಪ್ಲೈನ ಮಾಡಬೇಕಾಗತ್ತೆ. ಮತ್ತು ನೀವು ಯಾವ ವರ್ಷನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ, ಮ್ಯಾಂಡೇಟರಿ ಏನಿದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ಕೊಂಡಾದ್ಮೇಲೆ ಕ್ಲೋಸ್ ಕೊಟ್ಟಿನಿ. ಇಲ್ಲಿ ಓಪನ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು. ಟೋಟಲ್ ಆಗಿ ಇಲ್ಲಿ 5 ಸ್ಟೆಪ್ನ ಕೊಡಲಾಗಿದೆ. ಈ 5 ಸ್ಟೆಪ್ನ ಕೂಡ ಫಿಲ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸ್ಟೆಪ್ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಥರ ನೋಟ್ನ ಕೊಡಲಾಗಿರುತ್ತೆ. ಪ್ರತಿಯೊಂದು ನೋಟ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಅಪ್ಲೈ ಮಾಡಬೇಕಾದ್ರೆ, ಅಗ್ರಿಕಲ್ಚರ್ಗೆ ಅಪ್ಲೈ ಮಾಡಬೇಕು ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಪ್ರತಿಯೊಂದರಲ್ಲೂ ಒಂದೊಂದು ಸ್ಟೆಪ್ನ ನೋಟಲ್ಲಿ ಕೊಡಲಾಗಿದೆ. ಅದೆಲ್ಲ ಡೀಟೇಲಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ಡೀಟೇಲ್ಸ್ ನಿಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಬಂದರೆ ಸೆಲೆಕ್ಟ್ ಯುವರ್ ಅಪ್ಲೈಯಿಂಗ್ ಫಾರ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಏನಕ್ಕೆ ಅಪ್ಲೈ ಮಾಡ್ತದೆ, PCM ಕಾಮೆಡ್ಗೆ UGET ಓನ್ಲಿ ಫಾರ್ ಅಂತ ಇದೆಯೋ ಅದಕ್ಕೆ ಅಪ್ಲೈ ಮಾಡ್ತದೆ. ಇಲ್ಲಾಂದರೆ ಯೂನಿಗ್ರೇನಿ ಅಂತ ಇದೆಯಲ್ಲ ಅದಕ್ಕೆ ಅಪ್ಲೈ ಮಾಡ್ತದೆ. ಇಲ್ಲ ಬೋತ್ಗೆ ಅಪ್ಲೈ ಮಾಡ್ತಿದ್ದ. ಅದಾದಮೇಲೆ ಅಮೌಂಟು ಕೂಡ ಅಲ್ಲಿ ತೋರಿಸ್ತಾ ಇದೆ. ಎಲ್ಲದನ್ನು ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ಮಾಡೋದಕ್ಕೆ ಇಲ್ಲಿ UGET ಅಂತ ಇದ್ದರೆ ಅದನ್ನೇ ಅಪ್ಲೈ ಮಾಡೋದು. ಫಸ್ಟ್ ಒನ್ನೇ ಎಲ್ಲದೂ ಅಪ್ಲೈ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಬೋತ್ ಅಪ್ಲೈ ಮಾಡೋಂಗಿದೆ ಬೋತನ್ನ ಅಪ್ಲೈ ಮಾಡ್ಕೊಳ್ಳಿ. ಅಮೌಂಟ್ ಕೂಡ ಅಲ್ಲಿ ತೋರಿಸಲಾಗಿದೆ. ನಾನು ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಓಕೆ ಅಂತ ಕೇಳ್ತದೆ. ಓಕೆ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇಲ್ಲಿ ಇದಕ್ಕೂ ಪ್ರೀವಿಯಸ್ ಇಯರ್ ನೀವೇನೋ ಅಪ್ಲೈ ಮಾಡಿದ್ದ, ನೀವು ಕಾಮೆಡ್ಗೆ ಸೆಲೆಕ್ಷನ್ ಆಗಿದೆಯಾ ಪ್ರೀವಿಯಸ್ ಇಯರ್ ಅಂತ ಕೇಳ್ತದೆ. ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವು ಆಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಇವಾಗ ಪರ್ಸ್ನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಓಪನ್ ಆಗಿದೆ. ಆಲ್ರೆಡಿ ರಿಜಿಸ್ಟ್ರೇಮಲ್ಲಿ ನಿಮ್ಮ ಹೆಸರು ಕೊಟ್ಟಿರೋದ್ರಿಂದ ಇಲ್ಲಿ ನಿಮ್ಮ ಹೆಸರು ತೋರಿಸ್ತಾ ಇದೆ. ಇವಾಗ ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇಲ್ಲಿ ನಿಮ್ಮ ಹೆಸರನ್ನ ಹಾಕೋಬೇಕಾಗತ್ತೆ. 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಆ ಮಾರ್ಕ್ಸ್ ಕಾರ್ಡಿನ ಪ್ರಕಾರ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಇನ್ನು ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರೋವಂಥ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಆ ಡೇಟ್ ಆಫ್ ಬರ್ತ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕನ್ಫರ್ಮ್ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಪ್ರೂಫ್ ಕೇಳ್ತದೆ. ವೋಟರ್ ಕಾರ್ಡು, ಪಾಸ್ಪೋರ್ಟು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆಧಾರ್ ಅಂತ. ನಾನಿಲ್ಲಿ ಆಧಾರ್ ಅಂತ ಸೆಲೆಕ್ಟ್ನ ಮಾಡ್ಕೊತಾರೆ. ನಿಮಗೆ ಯಾವುದು ನಿಮ್ಮ ಹತ್ರ ID ಪ್ರೂಫ್ ನೀವು ಏನು ಕೊಡ್ತಿದ್ದೋ ಆ ID ಪ್ರೂಫ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಆಧಾರ್ ಗೌರ್ಮೆಂಟ್ ಪ್ರೂಫ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ಆಧಾರ್ ಅಂತ ಕೊಟ್ಟಾಗ ಆಧಾರ್ ಅಂತ ಯಾವುದು ಕೊಡ್ತಾ ಇದ್ದೀರಾ, ಅದರ ನೇಮ್ ಏನು ಅಂತ ಕೇಳುತ್ತೆ. ನೋಡ್ಬೋದು. ಇಲ್ಲಿ ಅದರ ನೇಮ್ನ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನಾನಿಲ್ಲಿ ಅದರ ನೇಮ್ನ ಮೆನ್ಷನ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಅದು ನಂಬರ್ ಏನು ಆಧಾರ್ ನಂಬರ್ ಅಂತ ಆಧಾರ್ ಕಾರ್ಡ್ ತೊಗೊಂಡಿದ್ದೀನಿ. ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡಿದ್ದೀನಿ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಾದ್ಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಲ್ಲಿ ಜೆಂಡರ್ನ ಕೇಳುತ್ತೆ.
ನೋಡೋದಲ್ಲ, ನೀವು ಯಾವ ಡಾಕ್ಯುಮೆಂಟ್ ಕೊಡ್ತೀರೋ ಆ ಡಾಕ್ಯುಮೆಂಟ್ ಪ್ರಕಾರ ಹಾಕೋದ್ಮೇಲೆ ಇಲ್ಲಿ ಯಾವ ಜೆಂಡರ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಯಾವ ನ್ಯಾಷನಾಲಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಏನಾದ್ರು ಡಿಸ್ಯಾಬಿಲಿಟಿ ಇದೆಯಾ ಅಂತ ಕೇಳ್ತದೆ, ಎಸ್ ಅದನ್ನು ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದ ಇಲ್ಲಿ ಪೇರೆಂಟ್ಸ್ ಇನ್ಫಾರ್ಮೇಷನ್ ಕೇಳುತ್ತೆ. ಪೇರೆಂಟ್ಸ್ ಇನ್ಫಾರ್ಮೇಷನಲ್ಲಿ ನಿಮ್ಮ ತಂದೆ ತಾಯಿ ಹೆಸರನ್ನ ಕೇಳ್ತಾ ಇದೆ ಇಲ್ಲಿ, ಮತ್ತು ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಹಾಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಪೇರೆಂಟ್ಸ್ ಇನ್ಫಾರ್ಮೇಷನಲ್ಲಿ ತಂದೆ ಹೆಸರನ್ನ ಹಾಕ್ಕೊಳ್ಳಿ, ತಾಯಿ ಹೆಸರನ್ನ ನಿಮ್ಮ SLC ಮಾರ್ಕ್ಸ್ ಕಾರ್ಡೆಲ್ಲ ಇರುತ್ತೆ, ಅದನ್ನು ಡೀಟೇಲಾಗಿ ಫಿಲ್ನ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ಏನು ಕೆಲಸ ಮಾಡ್ತಿದ್ದಾರೆ ಅವರು ಅನ್ನೋದನ್ನ ಹಾಕ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಅಂತ. ಗೌರ್ಮೆಂಟ್ ಕೆಲಸನೋ ಇಲ್ಲಾಂದರೆ ಪ್ರೈವೇಟ್ ಕೆಲಸನೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಏನು ಅವ್ರ ತಂದೆ ತಾಯಿದು ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಆಮೇಲೆ ಅವ್ರದ್ದೊಂದು ಐಡೆಂಟಿ ಪ್ರೂಫನ್ನ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇವಾಗ ತಂದೆ ತಾಯಿ ಹೆಸರನ್ನ ಹಾಕ್ಕೊಂಡಿದ್ದೀನಿ, ಅವ್ರದ್ದು ಡಾಕ್ಯುಮೆಂಟಾಗಿ ಕೊಡ್ತಾಯಿದ್ದೀನಿ, ಆಧಾರ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಹಾಕ್ಕೊತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಕೊಡ್ತಾಯಿದ್ದೀನಿ. ಅದಾದಮೇಲೆ ಅದು ಯೂನಿಕ್ ಐಡೆಂಟಿ ಪ್ರೂಫು ನಾನು ಇಲ್ಲಿಗೆ ಕೊಡ್ತಾಯಿದ್ದು ಆಧಾರ್ ಕಾರ್ಡೇ ಇವ್ರದ್ದು ಕೊಡ್ತಾ ಇರೋದ್ರಿಂದ ಆಧಾರ್ ಕಾರ್ಡನ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಆಧಾರ್ ಕಾರ್ಡ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾನೆ, ಇಲ್ಲಾಂದರೆ ವೋಟರ್ ಕಾರ್ಡು, ಪಾನ್ ಕಾರ್ಡು ಯಾವುದಾದ್ರೂ ಮೆನ್ಷನ್ ಮಾಡೋದು. ನೇಮ್ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ನೇಮ್ ಇರುತ್ತೆ. ನಾನು ಆಧಾರ್ ಕಾರ್ಡು ಅಂತ ಕೊಡ್ತಾಯಿದ್ದರಿಂದ ಆಧಾರ್ ಕಾರ್ಡ್ ಅಂತ ಟೈಪ್ನ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಿಮ್ಮ ಇನ್ಕಮ್ ಎಷ್ಟು, ಪೇರೆಂಟ್ಸ್ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾರೆ. ಆನ್ಯುವಲ್ ಇನ್ಕಮು 6.5 ಲ್ಯಾಕಿಗಿಂತ ಜಾಸ್ತಿ ಇದೆಯೋ ಲೆಸ್ ಇದೆಯಾ ಅಂತ ಕೇಳ್ತಾ ಇದೆ. ಲೆಸ್ ದೆನ್ 6.5 ಅಂತ ಹಾಕ್ಕೊತಾ ಇದ್ದೀನಿ. ಇಲ್ಲ ನಿಮಗೆ ಜಾಸ್ತಿ ಇದ್ದರೆ ಜಾಸ್ತಿ ಇದೆ ಅಂತ ಹಾಕ್ಕೊಳ್ಳಿ. ಇಷ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಎಲ್ಲ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್, ಕಮ್ಯುನಿಕೇಷನ್ ಪರ್ಪಸ್ಗೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ನ ಕೇಳ್ತಾ ಇದೆ. ಇವಾಗ ಏನು ಪ್ರೆಸೆಂಟ್ ಅಡ್ರೆಸ್ ಇದೆಯಲ್ಲ ಅದನ್ನ ಅಡ್ರೆಸ್ ಮಾತ್ರ ಫಿಲ್ ಮಾಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಅಲ್ಲ, ಪ್ರೆಸೆಂಟಾಗಿ ಏನು ಅಡ್ರೆಸ್ ಇದೆಯಲ್ಲ ಆ ಅಡ್ರೆಸ್ನ ಎಲ್ಲ ಹಾಕೋಬೇಕಾಗತ್ತೆ. ಅಡ್ರೆಸ್ನ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಅಡ್ರೆಸ್ಗೆ ಯಾವ ಸ್ಟೇಷನ್ ಬರುತ್ತೆ, ಫಸ್ಟಾಗಿ ನಾನು ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಸಿಟಿನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಪಿನ್ ಕೋಡ್ನ ಹಾಕ್ಕೊಂಡು ಇಲ್ಲಿ ಅಡ್ರೆಸ್ನ ಟೈಪ್ನ ಮಾಡ್ಕೊತಾ ಇದ್ದೀನಿ. ಆದಮೇಲೆ ನಿಮ್ಮ ಏರಿಯಾಗೆ ಯಾವ ಸ್ಟೇಷನ್ ಬರುತ್ತೆ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆದಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪರ್ಮನೆಂಟು ಪ್ರೆಸೆಂಟ್ ಎರಡು ಒಂದೇ ಇದೆ, ಎಸ್ ಅನ್ನೋ ಅಂತ ಕೊಟ್ಟು ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಸೇವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ಗೆ ಜಂಪ್ ಆಗುತ್ತೆ. ನೋಡ್ಬೋದು ಇವಾಗ ಫಸ್ಟ್ ಒಂದು ಆಯಿತು, ಸೆಕೆಂಡ್ ಒನ್ ಇವಾಗ ಸೇವ್ ಆಗಿದೆ, ಡೇಟಾ ಸೇವ್ಡ್ ಸಕ್ಸಸ್ಫುಲಿ. ಸೆಕೆಂಡ್ ಒನ್ ಕ್ಯಾಟಗರಿ ಡೀಟೇಲ್ಸ್ಗೆ ಬಂದಿದೆ. ಥರ್ಡ್ ಒನ್ನಲ್ಲಿ ಇಲ್ಲಿ ಬಿಲಾಂಗ್ಸ್ ಟು ಅಂತ ಕೇಳ್ತಾ ಇದೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಬೈ ಬರ್ತ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಕಲ್ಯಾಣ ಕರ್ನಾಟಕಕ್ಕೆ ಜಾಯ್ನ್ ಆಗಿದ್ದೀರಾ ನೀವು ಅಂತ ಕೇಳುತ್ತೆ, ಎಸ್ ಅನ್ನೋ ಅಂತ ಕೇಳಿ. ಅದೇ ಬಾರ್ಡ್ರಲ್ಲಿ ಕರ್ನಾಟಕ ಬಾರ್ಡ್ರಲ್ಲಿ ಇದ್ದೀರಾ ಅಂದರೆ ಎಸ್ ಅನ್ನೋ ಅಂತ ಕೇಳುತ್ತೆ, ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. SC ST ಜನರಲ್ OBC ಯಾವುದು ಅನ್ನೋದನ್ನ ಕ್ಯಾಟಗರಿನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಇದ್ದರೆ ಒಳ್ಳೆಯದು. ಅದನ್ನು ಅಪ್ಲೋಡ್ನ ಮಾಡಬೇಕಾಗತ್ತೆ. ಯಾವ ಕ್ಯಾಟಗರಿಯಿಂದ ಕೊಡ್ತಿದ್ದಲ್ಲ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡೋದನ್ನ ಕೇಳುತ್ತೆ. ಆದಮೇಲೆ ಇವಾಗ ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಓಕೆ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಟಾದ್ಮೇಲೆ ನೀವು ಯಾವ ಸಬ್ ಕ್ಯಾಟಗರಿ ಅಂತ ಕೇಳುತ್ತೆ. ನಿಮ್ಮ ಸರ್ಟಿಫಿಕೇಟೆಲ್ಲ ಇರುತ್ತೆ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟೆಲ್ಲ ಇರುತ್ತೆ, ಅದು ಯಾವ ಕ್ಯಾಟಗರಿ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇದು ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡೋದು ಇಲ್ಲಿ ತೋರಿಸುತ್ತೆ. ಆ ಲಿಸ್ಟಲ್ಲಿ ನೀವು ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದಿಲ್ಲ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಸೇವ್ ಆಗಿ ನಿಮ್ಮ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಆಪ್ಷನ್ಗೆ ಜಂಪ್ ಆಗುತ್ತೆ, ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇವಾಗ ನೆಕ್ಸ್ಟ್ ಬಂದು ಅಕಾಡೆಮಿಕ್ ಡೀಟೇಲ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಡೀಟೇಲ್ ಇವಾಗ ಏನು ಓದ್ತಾ ಇದೆ, ಸೆಕೆಂಡ್ PUC ಓದಾಗಿದೆಯೋ ಇಲ್ಲ ವೆಯ್ಟಿಂಗ್ ಮಾಡ್ತಾ ಇದೆ ಎಕ್ಸಾಮ್ ಬರೆಯೋದಕ್ಕೆ ಅದನ್ನ ಹಾಕ್ಕೊಬೇಕಾಗತ್ತೆ. ಇಲ್ಲಿ ನಾನು ಸೆಕೆಂಡ್ PUC ಅಂತ ಹಾಕ್ಕೊಳ್ತಾ ಇದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವಾಗಿನ್ನೂ ಎಕ್ಸಾಮ್ ತೊಗೊಬೇಕು. ಮತ್ತು ಯಾವ ಬೋರ್ಡು, ಯಾವ ಸ್ಟೇಟು, ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಹೆಸರೇನು ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸರ್ಟಿಫಿಕೇಟ್ ಏನಿರುತ್ತಲ್ಲ ನಿಮ್ಮ ಡೀಟೇಲ್ಸು ಅದ್ರ ಪ್ರಕಾರ, ನಿಮ್ಮ ಸರ್ಟಿಫಿಕೇಟ್ ಪ್ರಕಾರ ನಿಮ್ಮ ಕಾಲೇಜಿನ ಡೀಟೇಲ್ನ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ನೇಮ್ನ ಹಾಕ್ಕೊಳ್ಳಿ. ಸ್ಟೇಟು ವಿಚ್ ಯು ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಅಂತ ಕೇಳ್ತಾ ಇದೆ, ಯಾವ ಸ್ಟೇಟಲ್ಲಿ ಲೊಕೇಟ್ ಆಗಿದೆ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಕರ್ನಾಟಕ ಅಂತ ಅಂದ್ಬಿಟ್ಟು ಆದಮೇಲೆ ಸಿಟಿ, ವಿಚ್ ಸಿಟಿ ಅಂತ ಕೇಳುತ್ತೆ, ಯಾವ ಸಿಟಿ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಸಿಟಿ ಅಂತ ಕೇಳ್ತಾರೆ, ಸಿಟಿನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ರೋಲ್ ನಂಬರ್ನ ಕೇಳ್ತದೆ, ರೋಲ್ ನಂಬರ್ ಇಲ್ಲ 10th ಮಾರ್ಕ್ಸ್ ಕಾರ್ಡು ಇದ್ದರೆ ಅದು ರೋಲ್ ನಂಬರು, ರಿಜಿಸ್ಟ್ರೇಷನ್ ನಂಬರು ಹಾಕ್ಕೋಬೇಕಾಗತ್ತೆ. 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಅದರಲ್ಲಿ ರೋಲ್ ನಂಬರ್ ಇರುತ್ತಲ್ಲ, ಮಾರ್ಕ್ಸ್ ಕಾರ್ಡು, ರಿಜಿಸ್ಟ್ರೇಷನ್ ನಂಬರು, ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಕೇಳುತ್ತೆ ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದೆ, ಅದರ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಂತ. ಇಲ್ಲಿ ನಿಮ್ಗೆ ಯಾವ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾಯಿದೆ ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನಿಲ್ಲಿ
ನೀಟೊಂದು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇಷ್ಟು ಆದಮೇಲೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಡಾಕ್ಯುಮೆಂಟ್ಗೆ ಬಂದಿದೆ. ಇಲ್ಲಿ ಕೆಳಗಡೆ ನೋಡ್ಬೋದು ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ಏನೆಲ್ಲ ಫೋಟೋ ಸಿಗ್ನೇಚರ್ ಯಾವ ರೀತಿ ಇರಬೇಕು, ಎಷ್ಟು ಇರಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡಲಾಗಿದೆ ನೋಡಿಕೊಂಡು ಅಪ್ಲೋಡ್ನ ಮಾಡ್ಕೋಬೇಕಾದ್ರೆ ಕೆಳಗಡೆ ಬಂದರೆ ಇಲ್ಲಿ ಸ್ಟೂಡೆಂಟ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಫಸ್ಟಾಗಿ ಫೋಟೋ, ಸಿಗ್ನೇಚರ್, ಸೆಕೆಂಡ್ ಸಿಗ್ನೇಚರು, ಅದಾದಮೇಲೆ ನಿಮ್ಮ ಐಡೆಂಟಿ ಪ್ರೂಫ್ ಫಸ್ಟಲ್ಲಿ ಸೆಲೆಕ್ಟ್ ಮಾಡಿದ್ದೀರಲ್ಲ ಏನಕ್ಕೆ ಕೊಟ್ಟಿರ್ತೀರ ಅಂತ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅಂತಲ್ಲ, ಆ ಆಧಾರ್ ಕಾರ್ಡ್ನ ಡೀಟೇಲ್ನ ಸೇವ್ ಮಾಡಿ PDF ಫೈಲ್ನ ಹಾಕಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಕ್ಯಾಸ್ಟ್ 10th ಸರ್ಟಿಫಿಕೇಟು, ಫಸ್ಟು 10th ಸರ್ಟಿಫಿಕೇಟ್, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಡೊಮೆಸಿಲ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಅಂದರೆ ಈ ಏರಿಯಾದಲ್ಲಿ ಇದ್ದೀವಿ ಅನ್ನೋದಕ್ಕೆ ಡೊಮೆಸಿಲ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೋಬೇಕಾಗತ್ತೆ. ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ಅದ್ರ ಜೊತೆಲೇ ಡೊಮೆಸಿಲ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಂತ ಕೂಡ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಅದು ಸರ್ಟಿಫಿಕೇಟ್ ಅಪ್ಲೋಡ್ನ ಮಾಡಬೇಕಾಗತ್ತೆ. ಅದಾದಮೇಲೆ ಲಾಸ್ಟದು ಅದೇನು ಅವಶ್ಯಕತೆ ಇಲ್ಲ, ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ ಲಾಸ್ಟನ್ನು. ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಪ್ರತಿಯೊಂದು ಕೂಡ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ, ಫೋಟೋನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇಮೇಜ್ ಯಾವ ರೀತಿ ಇರಬೇಕು, ಯಾವ ಥರ ಇರಬೇಕು ಅನ್ನೋದನ್ನ ಇಲ್ಲಿ ತೋರಿಸಲಾಗಿದೆ. ಅದೇ ರೀತಿ ಕೂಡ ನೀವು ಫೋಟೋ ಇಮೇಜ್ನ ಹಾಕ್ಕೋಬೇಕಾಗತ್ತೆ. ಎಷ್ಟಿರ್ಬೇಕು ನೋಡ್ಬೋದು. ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ತೋರಿಸ್ಬೇಕು, ಗ್ರೀನ್ ಕಲರ್ ಮಾರ್ಕ್ ತೋರಿಸ್ಬೇಕು. ಆ ಥರ ಬಂದೇ ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ಅಪ್ಲೋಡ್ ಆಗೋಲ್ಲ. ಇಲ್ಲಾಂದರೆ ರೆಡ್ ಬಂತು ಅಂದರೆ ತೊಗೊಳಲ್ಲ. ಇಲ್ಲಿ ನೋಡಿ ಪ್ರತಿಯೊಂದು ಕೂಡ ಫೋಟೋ, ಸಿಗ್ನೇಚರು ಎಲ್ಲ ಸರ್ಟಿಫಿಕೇಟ್ ಹಾಕ್ಕೊತಾ ಇದ್ದೀನಿ. ಎಲ್ಲ PDF ಫೈಲಲ್ಲಿ ಫೋಟೋ ಸಿಗ್ನೇಚರ್ ಮಾತ್ರ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ, ಇನ್ನೆಲ್ಲ ನಿಮಗೆ PDF ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಎಲ್ಲ PDF ಫೈಲ್ನಲ್ಲಿ ಹಾಕ್ಕೊಳ್ತಾ ಇದೆ, ಅಪ್ಲೋಡ್ ಮಾಡ್ತಾ. ಇಲ್ಲಿ ನೋಡ್ಬೋದು ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಓಕೆ, ಕ್ಲೋಸ್ ಅಂತ ಕೊಟ್ಟರೆ ಇಲ್ಲಿ ಬಂದುಬಿಡುತ್ತೆ. ವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡೊಮೆಸಿಲ್ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೇನೆ. ಸಕ್ಸಸ್ಫುಲ್ಲಾಗಿ ಬಂದಿದೆ. ಹೋದ್ಮೇಲೆ ಓಕೆ ಅಂತ ಕೊಟ್ಟು ಕ್ಲೋಸ್ ಕೊಟ್ಟಾದ್ಮೇಲೆ ಇಲ್ಲಿ ಎಕ್ಸ್ಟರ್ನಲ್ಲೇ ಅಡಿಷ್ನಲ್ ಡಾಕ್ಯುಮೆಂಟ್ ಕೇಳ್ತಾ ಇದೆ, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಅಲ್ಲೇನೇ ಸ್ಟಾರ್ ಮಾರ್ಕ್ ಇಲ್ಲ. ಇವಾಗ ವ್ಯೂ ಮೇಲೆ ಕ್ಲಿಕ್ನ ಮಾಡಿ ಒಂದ್ಸಲಿ ವೆರಿಫೈನ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೀವು ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗೋವಂಥದ್ದು ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಅದ್ಲು ಬದಲಾಗೋಗಿರುತ್ತೆ. ಒಂದ್ಸಲಿ ವೆರಿಫೈನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸಿಗ್ನೇಚರ್, ತಂದೆ ಪೇರೆಂಟ್ಸ್ ಸಿಗ್ನೇಚರ್ ಬೇಕಾಗುತ್ತೆ. ಅದಾದಮೇಲೆ ಪೇರೆಂಟ್ಸ್ದು ಏನು ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದೀರಲ್ಲ ಅದನ್ನು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇವಾಗ ಸಿಗ್ನೇಚರ್ನ ಕೇಳ್ತಾ ಇದೆ. PDF ಫೈಲಲ್ಲಿ ಅಲ್ಲ, JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ ಸಿಗ್ನೇಚರು, ಅದನ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಸಿಗ್ನೇಚರ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದ ಮೇಲೆ ಕ್ಲೋಸ್ ಅಂತ ಕೊಟ್ಟರೆ ಇಲ್ಲಿ ಸೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು ವ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಇವಾಗ ಅದೇ ರೀತಿ ಏನು ಡಾಕ್ಯುಮೆಂಟ್ ಪ್ರೂಫ್ ಕೊಟ್ಟಿದ್ವಲ್ಲ, ಅಲ್ಲಿ ಮೆನ್ಷನ್ ಮಾಡಿದ್ವಲ್ಲ ಏನು ಪ್ರೂಫ್ ಅಂದ್ಬಿಟ್ಟು ಅದನ್ನು ಸೇವ್ ಮಾಡಿ ಇಟ್ಕೋಬೇಕು, ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೋಬೇಕು PDF ಫೈಲಲ್ಲಿ. ಇವಾಗ ಇದನ್ನು ನೋಡ್ಬೋದು, ಇಲ್ಲಿ ಸೇವ್ ಮಾಡ್ಕೊಂಡು ನೋಡ್ತಾ ಇದೆಲ್ಲ, ಇದೆಲ್ಲ ಸಕ್ಸಸ್ಫುಲ್ ಆಗಿದೆ, ವ್ಯೂ ಆಯಿತು. ಇವಾಗ ವ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಎಲ್ಲ ಕರೆಕ್ಟಾಗಿರೋದ್ರಿಂದ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಸೇವ್ ಆಗಿದೆ, ಡೇಟಾ ಫುಲ್ ಸೇವ್ ಆಗಿದೆ. ನೆಕ್ಸ್ಟ್ ಆಪ್ಷನ್ಗೆ ಬಂದಿದೆ. ಇವಾಗ ಲಾಸ್ಟ್ ಬಂದರೆ ಎಕ್ಸಾಮಿನೇಷನ್ ಸಿಟಿನ ನೋಡಬೇಕಾಗುತ್ತೆ, ಯಾವುದು ಪ್ರಿಫರೆನ್ಸ್ ಕೊಡ್ತೀರಾ, ಪೇಮೆಂಟು, ಅದಾದಮೇಲೆ ಪೇಮೆಂಟು ಕೂಡ ಇದೆಲ್ಲ ಇರುತ್ತೆ. ಎಕ್ಸಾಮ್ ಸಿಟಿ ಪ್ರಿಫರೆನ್ಸ್ ಯಾವುದು ಫಸ್ಟು, ಇದರಲ್ಲಿ ಟೋಟಲಾಗಿ 3 ಆಪ್ಷನ್ ಕೊಡಲಾಗಿದೆ ಪ್ರಿಫರೆನ್ಸ್ಗೆ. ನೀವು ಯಾವುದಕ್ಕೆ ಫಸ್ಟ್ ಕೊಡ್ತೀರಾ, ಯಾವುದಕ್ಕೆ ಸೆಕೆಂಡ್ ಕೊಡ್ತೀರಾ, ಯಾವ ಥರ್ಡ್ ಕೊಡ್ತೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಏರಿಯಾದಲ್ಲೂ ಕೊಡಲಾಗಿದೆ, ನೋಡ್ಕೊಳ್ಳಿ. ಬೆಂಗಳೂರು ಸಿಟಿ ಆಲ್ಮೋಸ್ಟ್ ಒಂದು ನಿಯರೆಸ್ಟ್ ಎಲ್ಲ ಸಿಟಿನೂ ಕೊಡಲಾಗಿದೆ, ನೋಡಿಕೊಂಡು ನೀವು ಅಪ್ಲೈನ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ಅಪ್ಲೈ ಮಾಡೋವಂಥ ಸ್ಟೂಡೆಂಟಿಗೆ ಹೇಳಿದೆ ನಾನು, ನಿಮಗೆ ಎಲ್ಲಿ ಅಪ್ಲೈ ಮಾಡ್ತೀರೋ ಅಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಏರಿಯಾಗೆ ಮತ್ತು ಹೋಗೋ ಬರೋದಕ್ಕೆ ಯಾವುದು ಈಸಿ ಆಗುತ್ತೋ, ಮತ್ತು ನಿಮ್ಮ ಬಸ್ಸು ಟ್ರಾನ್ಸ್ಪೋರ್ಟು ನಿಮ್ಗೆ ಯಾವ ರೀತಿ ನಿಮ್ಗೆ ಈಸಿ ಆಗುತ್ತೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ನ ಮಾಡ್ಕೊಳ್ಳಿ. 3 ಹಾಕ್ಕೋಬೇಕಾಗುತ್ತೆ, ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದು 3 ಆಪ್ಷನ್ ಇರೋದ್ರಿಂದ ಹಾಕ್ಕೊಳ್ಳೇಬೇಕು. ಅದಾದಮೇಲೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಡೀಟೇಲ್ ಕೇಳ್ತದೆ, ಆನ್ಲೈನ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ಸ್ ಮೋಡ್ ಅಂತ ಕೇಳ್ತಾರೆ, ಇದೆಲ್ಲ ಆನ್ಲೈನ್ ಅಂತ ಮಾತ್ರ ತೋರಿಸ್ತಾ ಇದೆ. ಆನ್ಲೈನ್ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ಅಮೌಂಟು ಕೂಡ ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲೇ ನೋಡಿದ್ರೆ ಕೆಳಗಡೆ ಡಿಕ್ಲರೇಷನಲ್ಲಿ ಚೆಕ್ ಬಾಕ್ಸ್ ಎಲ್ಲ ನೋಡ್ತಾ ಇದೆಲ್ಲ, ಚೆಕ್ ಬಾಕ್ಸ್ನೆಲ್ಲ ಟಿಕ್ನ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಆದಮೇಲೆ ಇಲ್ಲಿ ಕೆಳಗಡೆ ಏನು ಕ್ಯಾಪ್ಚರ್ ಕೋಡ್ ಕಾಣ್ತದೆ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಅಂದರೆ ನೀವೇನೆಲ್ಲ ಫಾರ್ಮ್ ಫಿಲ್ ಮಾಡೋದಲ್ಲ ಅದರ ಡೀಟೇಲ್ ಎಲ್ಲ ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್ವರೆಗೂ ಪ್ರತಿಯೊಂದು ಪ್ರಿವ್ಯೂವಲ್ಲೇ ಶೋ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕೂಡ ಒಂದ್ಸಲಿ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನೀವೇನೇ ID ಪ್ರೂಫ್ ಕೊಟ್ಟಿರ್ತೀರ, ನೇಮ್ ಆಗಿರ್ಬೋದು, ಅದ್ರದ್ದು ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಎಕ್ಸಾಮ್ ಡೀಟೇಲ್ ಆಗಿರ್ಬೋದು, ನೀವು ಸೆಲೆಕ್ಟ್ ಮಾಡಿದಂಥ ಏರಿಯಾ ಏನು ಸೆಲೆಕ್ಟ್ ಮಾಡಿದಂಥ ಏರಿಯಾ ಆಗಿರ್ಬೋದು, ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು, ಪೇರೆಂಟ್ಸ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕರೆಕ್ಟಾಗಿದೆಯೋ ಇನ್ಫಾರ್ಮೇಷನ್ ಅಂತ 5 ನಿಮಿಷ ಲೇಟ್ ಆದರೂ ತೊಂದರೆ ಇಲ್ಲ, ನಿಧಾನಕ್ಕೆ ಕರೆಕ್ಟಾಗಿ ಇರಬೇಕಾಗತ್ತೆ. ನಿಮ್ಮ ಅಪ್ಲಿಕೇಶನ್ ಫಾರ್ಮು ಕರೆಕ್ಟಾಗಿದೆಯಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ ಓಕೆ ಅಂತ ಆದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಫೋಟೋ ಸಿಗ್ನೇಚರ್ ಇನ್ನೂ ಅಪ್ಲೋಡ್ ಆಗಿಲ್ಲಲ್ಲ, ಅದಕ್ಕೋಸ್ಕರ ಅಂದರೆ ಇನ್ನೂ ಸಬ್ಮಿಟ್ ಆಗಿಲ್ಲಲ್ಲ, ಅದಕ್ಕೋಸ್ಕರ ಇಲ್ಲಿ ಶೋ ಆಗ್ತಾಯಿಲ್ಲ. ಇಲ್ಲಾಂದರೆ ಒಂದ್ಸಲಿ ತೋರಿಸುತ್ತೆ, ಸರ್ವರ್ ಇಶ್ಯೂ ಇದ್ದಾಗ ಕೂಡ ತೋರಿಸೋದಿದ್ದಿಲ್ಲ. ನೋಡ್ತಾ ಇರ್ಬೋದು
ವೀವ್ ಅಂತ ಕೊಟ್ಟರೆ ಅಲ್ಲಿ ಕೂಡ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ತೋರಿಸುತ್ತೆ. ಇಲ್ಲಿ ತೋರಿಸ್ತಾ ಇಲ್ಲ ಇವಾಗ ನೋಡ್ಬೋದು ಇದೆಲ್ಲ ಡೀಟೇಲ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾಗ, ಇದೆಲ್ಲ ವೆರಿಫೈ ಆಗಿದೆ ಅಂದಾಗ ಕೆಳಗಡೆ ಬಂದೆ ಲಾಸ್ಟಲ್ಲಿ ಓಕೆ ಅನ್ನೋ ಬಟನ್ ನೋಡ್ತಾ ಇಲ್ಲ, ಓಕೆ ಮೇಲೆ ಕ್ಲಿಕ್ನ ಮಾಡಿದ್ರೆ ವಾಪಸ್ ಮೇನ್ ಪೇಜ್ ಬರುತ್ತೆ. ಇಲ್ಲಿ ಮತ್ತೆ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ಸಬ್ಮಿಟನ್ನು ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟಲ್ಲಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು UPI ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. UPI ಅಂತ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ QR ಕೋಡು ಜನ್ರೇಟ್ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. QR ಕೋಡ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. UPI ನಂಬರ್ ಕೂಡ ಹಾಕ್ಕೊಂಡು ನೀವು UPI ID ಏನು ಬರುತ್ತೆ ಅದು ನಂಬರ್ ಕೂಡ ಹಾಕ್ಕೊಂಡು ನೀವು ಫೋನ್ಗೆ ಕಳಿಸ್ಬೋದು. ಬೇರೆ ಯಾರಾದರೂ ಪೇರೆಂಟ್ಸ್ ಕಟ್ತಾರೆ ಅಂದಾಗ UPI ID ನಂಬರ್ ಹಾಕಿ ಕಳಿಸ್ಬಿಟ್ರೆ ಅವ್ರಿಗಲ್ಲಿ ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಹಾಕಿ ನೀವು ಪೇಮೆಂಟ್ನ ಕಟ್ಬೋದಾಗುತ್ತೆ. ನೋಡೋದಲ್ಲ ಇವಾಗ ಫೋನ್ಪೇ ಗೂಗಲ್ ಪೇ ಥರ ಸ್ಕ್ಯಾನ್ ಮಾಡಿ ಕೂಡ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆಗೋದ್ರಿಗೆ ವೆಯ್ಟ್ ಮಾಡಬೇಕಾಗತ್ತೆ. ಆಟೋಮೆಟಿಕ್ ಅದೇ ಲಾಸ್ಟ್ ಈ ಥರ ಪ್ರಿಂಟ್ ಅಂತ ಬರಬೇಕಾಗತ್ತೆ. ನೋಡ್ಬೋದು ಪೇಮೆಂಟ್ ಆಗಿದೆ, ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದೆ. ಅಥವಾ ಅಪ್ಲಿಕೇಶನ್ ಪೇಜ್ ಕೂಡ ಓಪನ್ ಆಗಿದೆ. ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಓಪನ್ ಆಗಿದೆ. ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿ ಈ ಥರ ಅಪ್ಲಿಕೇಶನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ಲಾಸ್ಟಲ್ಲಿ ನಿಮ್ಮ ಫೋಟೋ ಸಿಗ್ನೇಚರ್ ಎಲ್ಲ ಶೋ ಆಗುತ್ತೆ. ಡಾಕ್ಯುಮೆಂಟ್ ಎಲ್ಲ ನೀವು ಒಂದ್ಸಲಿ ವೆರಿಫೈನ ಮಾಡಿಕೊಂಡೆ ಅಪ್ಲೋಡ್ನ ಮಾಡೋದು ಬೆಟರ್. ನೋಡೋದಲ್ಲ ಯಾವ ರೀತಿ ಕಾಮೆಂಟ್ಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ರಿಜಿಸ್ಟ್ರೇಷನಿಂದ ಹಿಡಿದು ಲಾಸ್ಟ್ ಅಮೌಂಟ್ ಪೇ ಮಾಡಿ ಲಾಸ್ಟ್ ಪ್ರಿಂಟ್ಔಟ್ ತೊಗೊಳೋವರೆಗೂ ಕೂಡ ತಿಳಿಸ್ಕೊಟ್ಟಿನಿ. ಎಲ್ಲೋ ಮಿಸ್ಟೇಕ್ ಆಗದಿದ್ದಂಗೆ ನೀವು ಈ ವಿಡಿಯೋ ನೋಡಿಕೊಂಡು ಅಪ್ಲೈನ ಮಾಡ್ಕೊಂಡು, ಈ ವಿಡಿಯೋ ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.